87 ಪ್ರಾಪರ್ಟೀಸು ಅಪ್ರೂವಲ್ ಆಗಿದೆ. 7,500 ಪ್ರಾಪರ್ಟೀಸು ಸಿಟಿ ಲಿಮಿಟ್ಸ್ದಾಗ ತಂದಿದ್ದಾರೆ ಅಂತ ವೈರಲ್ ನಡೀತಾ ಇದೆ. ನಾನು ಈಗ ತಾನೇ ಕಮಿಷನರ್ ಸಾಹೇಬ್ರಿಗೆ ಭೇಟಿಯಾಗಿ ಎಲ್ಲ ಚರ್ಚೆ ಮಾಡಿದೆ. ಅವ್ರು ಹೇಳ್ತಾರೆ 7,500 ಪ್ರಾಪರ್ಟೀಸ್ ಏನು ಸಿಟಿ ಲಿಮಿಟ್ಸ್ದಾಗ ಎಂಟ್ರಿ ಆಗಿದೆ, ಅದು ಸುಳ್ಳಿದೆ. 87 ಪ್ರಾಪರ್ಟೀಸು ಅಪ್ರೂವಲ್ ಏನಾಗಿದೆ ಅದು ಲಾಗಿನ್ನಲ್ಲಿ ಅಪ್ರೂವಲ್ ಆಗಿದೆ. ನಾವು ಅಪ್ರೂವಲ್ ಮಾಡಿ ಇಶ್ಯೂಸ್ ಆಗಿಲ್ಲ. ಅದು ಯಾರು ಮಾಡಿದ್ದಾರೆ ಅದು ತನಿಖೆ ನಾವು ಮಾಡಿಸೋಕೆ ಕೊಟ್ಟಿದ್ದು ಅಂತ ಕಮಿಷನರ್ ಸರ್ ಅವರು ಹೇಳೋದು ಈಗ ತಾನೇ ಅವ್ರ ಸ್ಟೇಟ್ಮೆಂಟ್. ನಾನು ಕಮಿಷನರ್ ಸರ್ ಅವ್ರಿಗೆ ಹೇಳೋದೇನು ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾ ಮುಖಾಂತರ ಅಂದರೆ, ಇವತ್ತು ರಾತ್ರಿ 3:30ಗೆ ಲಾಗಿನ್ ಮಾಡಿ 87 ಪ್ರಾಪರ್ಟೀಸ್ ಲಾಗಿನ್ನಲ್ಲಿ ಮೂವ್ ಆಗ್ತಾವೆ ಅಂದರೆ ಇದರಿಂದ ಯಾರು ಕೈ ಓಡೋದ? ಏನು ಯಾರು ರಾಜಕಾರಣಿ ಕೈ ಓಡೋದನು, ಕಾರ್ಪೊರೇಟರ್ಸ್ ಅದನು? ಇದ್ರ ಮೇಲೆ CBI ತನಿಖೆ ಮಾಡ್ತಿರೋ, CID ತನಿಖೆ ಮಾಡ್ತಿರೋ? ಅದು ಲೀಗಲ್ ಆಗಿ ತನಿಖೆ ಜುಡಿಷಿಯಲಿ ಇನ್ಕ್ವೈರಿ ಆಗಬೇಕು. ಯಾಕಂದರೆ ಇವತ್ತು ಬೆಳಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಅದು ಬಂದಿದೆ. ಬಂದ ಮೇಲೆ ಈಗ ನಾವು ನಮ್ಮ ತಾಯಿಯವ್ರ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ. ಇವತ್ತು ಅವ್ನ ಕಾರ್ಪೊರೇಷನಲ್ಲಿ ಇಂಥ ದೊಡ್ಡ ಹಗರಣ ಆಗ್ತಾಯಿದೆ ಅಂದರೆ ಇವತ್ತೆಲ್ಲೋ ಒಂದು ಕಡೆ ಇಲ್ಲಿದ್ದಂಥ ಸರ್ಕಾರಿಗೆ ಮುಜುಗರ ಆಗ್ತದೆ, ಇಲ್ಲಿದ್ದಂಥ ಕಾರ್ಪೊರೇಟರ್ಸ್ಗಳಿಗೆ ಮುಖಭಂಗ ಆಗ್ತದೆ. ಯಾಕಂದರೆ ಇವತ್ತು ಸಿಸ್ಟಮ್ ಏನಿದೆ ಕೆಟ್ಟು ಹೋಗ್ತಾ ಇದೆ ಅಂತ ಒಂದು ಜನರ ನಡು ಒಂದು ಕಾಣಬರ್ತಾ ಇದೆ. ಅದಕ್ಕೆ ದಯಮಾಡಿ ಇಲ್ಲಿದ್ದಂಥ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಕಮಿಷನರ್ ಅವರು ಇದ್ರ ಮೇಲೆ ತನಿಖೆ ಹಿಂಗೆ ಸ್ಟ್ರಾಂಗ್ಲಿ ತನಿಖೆ ಮಾಡಿರಿ. ಇದರಿಂದ ಯಾರು ಕೈ ಓಡೋದ? ಯಾವ ಆಫೀಸರ್ ಕೈ ಓಡೋದ? ಇವತ್ತು ಬಿಲ್ ಕಲೆಕ್ಟರ್, RI, RO ಇವರೆಲ್ಲರೂ ಲಾಗಿನ್ ಮಾಡಬೇಕಂದ್ರೆ ಇವ್ರಿಗೊಂದು ಪಾಸ್ವರ್ಡು, ಒಂದು OTP ಇರುತ್ತೆ. ಈಗ ಇವರಿಗೆ ಯಾರು ಫ್ರಾಡ್ ಮಾಡಿ ರಾತ್ರಿ ಲಾಗಿನ್ ಮಾಡಿದಾರೆ ಹೊರತು ಏನು ಇವರೇ ರಾತ್ರಿ ಕೂತ್ಕೊಂಡು ಏನು ಲಾಗಿನ್ ಮಾಡಿದ್ದಾರೆ ಇದ್ರ ಮೇಲೆ ಇನ್ಕ್ವೈರಿ ಆಗಬೇಕು ಅಂತ ಇವತ್ತು ನಂದು ತಮ್ಮ ಚಾನೆಲ್ ಮುಖಾಂತರ ಜನರಿಗೆ ಒಂದು ಸತ್ಯಾವಂತ ಏನದ ಅದು ಕಮಿಷನರ್ ಅವರು ಹೇಳ್ಬೇಕಂತ ನಾನು ಒಂದು ಇಷ್ಟಪಡ್ತೀನಿ. ನೋಡಿ, ಈಗ ಮಾರ್ನಿಂಗ ಕೆಲವು ಸೋಷಿಯಲ್ ಮೀಡಿಯಾದಾಗ ರಾತ್ರಿ 3:30 ಗಂಟೆ ಅಂತ ಹೇಳ್ತಾ ಇದ್ದಾರೆ. ನಾನು ಅದೇ ಈಗ ನಾವು ನೋಡಿರಿ, ನಾವು ಕೇಳಲಾರ್ದೆ ನಾವು ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗ್ತದೆ. ಕಮಿಷನರ್ ಅವ್ರಿಗೆ ನಾನು ಹೋಗಿ ಭೇಟಿಯಾದೆ, ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರಿಗೆ. 87 ಪ್ರಾಪರ್ಟಿ ಲಾಗಿನ್ನಲ್ಲಿ ಮೂವ್ ಆಗಿದ್ದು ಕರೆಕ್ಟ್ ಇದೆ ಅಂತ ಹೇಳಿದ್ರು. 7,500 ಪ್ರಾಪರ್ಟೀಸ್ ಏನು ಸಿಟಿ ಲಿಮಿಟ್ಸಾಗಿ ತಂದು ಇವೆಲ್ಲ ಹಗರಣ ಆಗಿದೆ ಅಂತೇನಿದೆ ಅದು ಸುಳ್ಳಿದೆ ಅಂತ ಕಮಿಷನರ್ ಅವರು ಹೇಳ್ತಾರೆ. ಈಗ 87 ಆಗಬೇಕಂದ್ರೇನು ಕಾನೂನು ವಿರೋಧವಾಗಿ ಆಗಿದೆ, ಅದ್ರ ಮೇಲೆ ತನಿಖೆ ಆಗಬೇಕು. ನೀವು ಲೀಗಲ್ ಆಗಿದೆನಾ, ಇನ್ಲೀಗಲ್ ಆಗಿದೆ, ಏನು ಆಫಿಷಿಯಲ್ ಕೈ ಹೊಡಿದೆ ಅದು ನೀವು ತನಿಖೆ ಮಾಡಿರಿ ಅಂತ ನಾನು ಹೇಳಿದೆ ಸಾಹೇಬ್ರಿಗೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಬಹಳಷ್ಟು ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ಹಿಂದೆ ಕಮಿಷನರ್ ಅವರು ಡೂಪ್ಲಿಕೇಟ್ ಚೆಕ್ ಮಾಡಿದ್ರು, ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಪೇಮೆಂಟ್ ಸರಿಯಾಗಿ ಕೊಡ್ತಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತವೆ. ಇಷ್ಟೆಲ್ಲ ಹಗರಣಗಳು ಯಾಕೆ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಗರಣಗಳು ಒಂದಲ್ಲ ಒಂದು ಬೆಳಕಿಗೆ ಬರ್ತವೆ ಅಂತ ನೋಡಿ. ಇವತ್ತು ಮಹಾನಗರ ಪಾಲಿಕೆ ಇವತ್ತಿಗೆ ಇದು 3ನೇ ಮೇಯರ್ ಎಲೆಕ್ಷನಿಗೆ ಆಗ್ಲಕ್ಕೆ ಹೋಗ್ತಾ ಇದೆ. 7ನೇ ತಾರೀಕಿಗೆ ಫಸ್ಟ್ ಮೇಯರ್ ಎಲೆಕ್ಷನ್ ಆದಾಗ BJP ಸರ್ಕಾರ ಅಧಿಕಾರದಾಗಿತ್ತು. ಸೆಕೆಂಡ್ ಆದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗೆ ಬಂದಿದೆ. ಇವತ್ತು BJP ಸರ್ಕಾರದಾಗ ಏನು ಡೆವಲಪ್ಮೆಂಟ್ ಆಗಿದೆ, ಏನು ಫಂಡ್ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರದಾಗ ಕಾರ್ಪೊರೇಷನಿಗೆ ಫಸ್ಟ್ ಆಫ್ ಆಲ್ ಡೆವಲಪ್ಮೆಂಟಿಗೆ ಯಾವುದು ಬಜೆಟ್ ಇಲ್ಲ. ಇವತ್ತು ನಮ್ಮದೇ ಒಂದು ಉದಾಹರಣೆ ತಗೋರಿ, 3 ವರ್ಷ ಆಗಿದೆ, ನಮ್ಮ ವಾರ್ಡಿಗೆ ಒಂದು 25 ಲಕ್ಷ ಅಷ್ಟೇ ನಮಗೆ ಮಹಾನಗರ ಪಾಲಿಕೆಯಲ್ಲಿಂತ ಬಂದಿದೆ ಫಂಡ್, ಬಜೆಟ್ ನಮ್ಮ ವಾರ್ಡ್ ಡೆವಲಪ್ ಮಾಡೋಕ್ಕೆ. ಇವತ್ತು ಕಾಂಗ್ರೆಸ್ MLA ಇದ್ದಾರೆ, KKRDBದಾಗ ತಮ್ಮ ಕಾರ್ಪೊರೇಟರ್ಗಳಿಗೆ 2-3 ಕೋಟಿ ಕೊಡ್ತಾ ಇದ್ದಾರೆ, ಪರ್ಸೆಂಟೇಜ್ ತೊಗೋತಾ ಇದ್ದಾರೆ. ಇವತ್ತು JDS ಕಾರ್ಪೊರೇಟರ್ ಯಾಕೆ ನಾವು ಬಜೆಟ್ ಕೊಡಬೇಕು, ಫಂಡ್ ಕೊಡಬೇಕು ಅಂತ ಅಲ್ಲಿ ಒಂದು ರಾಜಕೀಯ ಆಗ್ತಾಯಿದೆ. ಈ ಬಜೆಟ್ ಬಗ್ಗೆ, ಫಂಡ್ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ನಾನು ಸ್ವತಃ ಇಲ್ಲಿದ್ದ ಉಸ್ತುವಾರಿ ಮಂತ್ರಿಯವರಿಗೆ ನಾನು ಭೇಟಿಯಾಗಿದೆ. ರೈಟಿಂಗ್ನಲ್ಲಿನೂ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾನು ಲೆಟರ್ ಕೊಟ್ಟಿದ್ದೀನಿ. ಸರ್, ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಸಲಗ ನಮಗೆ ಇಲ್ಲಿದ್ದಂಥ ಶಾಸಕರು ನಮ್ಗೆ ಯಾವುದು ಫಂಡ್ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ನಾವು ಸ್ವತಃ ಇವತ್ತು ಮಿನಿಸ್ಟರ್ ಸಾಹೇಬ್ರ ಮಾಹಿತಿಗೆ ನಾವು ತಂದು, ಇವತ್ತಿಗೆ ನಮಗೆ ಯಾವುದು 1 ರೂಪಾಯಿ ನಮಗೆ KKRDBಲಿಂದ ಬಂದಿಲ್ಲ.
ನಾನು ಮೊನ್ನೆ KKRDB ಅಧ್ಯಕ್ಷರಿಗೆ ನಾನು ಭೇಟಿಯಾದೆ, ಅಜಯ್ ಸಿಂಗ್ ಅವ್ರಿಗೆ. ಸರ್ ನಮ್ಮ ವಾರ್ಡಿಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಅನುದಾನ ನಮ್ಗೆ ಬಿಡುಗಡೆ ಮಾಡಿರಿ ಅಂದಾಗ ಅಜಯ್ ಸಿಂಗ್ ಸಾಹೇಬ್ರು ಏನಂತಾರೆ, ಇಲ್ರಿ MLA ಅವ್ರ ಲೆಟ್ರ್ ತೊಗೊಂಡು ಬರ್ರಿ ಅಂತಾರೆ. ನಾನು MLA ಅವ್ರ ಮನೆಗೆ ಹೋದೆ, ನಮ್ಮ ವಾರ್ಡಿಗೆ ಡೆವಲಪ್ಮೆಂಟಿಗೆ ಕೊಡ್ರಿ ಅಂತ ಅವ್ರ ಮಗ ಮಾತಾಡಿದ್ರು. ಅವ್ರನ್ನೂ ನಮಗೇನು ಮಾಡಿಲ್ಲ. ಇವತ್ತು ಕಾರ್ಪೊರೇಷನ್ದಾಗ ತಾವು ಹೇಳಂಗೆ ಇಂದ ಕಮಿಷನರ್ ಸಾಹೇಬ್ರದ್ದು ಚೆಕ್ ಫೇಕ್ ಸೈನ್ ಮಾಡಿ ಹಲವಾರು ಹಗರಣಗಳು ಕಾರ್ಪೊರೇಷನ್ನಲ್ಲಿ ಆಗಿದೆ, ಆಗ್ತಾನೂ ಇದೆ. ಇದ್ರ ಮೇಲೆ ಇಲ್ಲಿದ್ದಂಥ ಜಿಲ್ಲಾಧಿಕಾರಿಗಳು, ಇಲ್ಲಿದ್ದಂಥ ಕಮಿಷನರ್ ಸಾಹೇಬರು ಗಮನ ಕೊಡಬೇಕು. ಗಮನ ಕೊಟ್ಟು ಇವತ್ತು ಎ ಖಾತಾ ಬಿ ಖಾತಾ ಹೆಸರು ಮೇಲೆ ಏನು ಲೂಟಿ ಆಗ್ತಾಯಿದೆ. ಅವಾಗ 9 ಜನರಿಗೆ ಲಾಗಿನ್ ಕೊಟ್ಟಿದ್ರು, ಈಗ 5 ಜನರಿಗೆ ಲಾಗಿನ್ ಮಾಡಿದ್ದಾರೆ. ಇವತ್ತು ಅದು ಹಗರಣ ಏನಾಗ್ತಾಯಿದೆ, ಅದಕ್ಕೆ ನಿಲ್ಲಿಸ್ಬೇಕು. ನಿಲ್ಸ್ ಮೇಲೆ ಇವತ್ತು ನೀವು ಅಂದಂಗೆ ಇವತ್ತು ಜನ ಇವತ್ತೊಂದು ಈ ಖಾತಾ ಮಾಡಬೇಕಂದ್ರೆ 30 ದಿನ ಇವತ್ತು ಜನರಿಗೆ ಓಡಾಡಿಸ್ತಿದ್ದಾರೆ. ಮೊನ್ನೆ ಝೋನಲ್ 1 ಕಮಿಷನರ್ ಸಾಹೇಬರು ಕಾಂಬ್ಳೆ ಸಾಹೇಬ್ರ ಬಲ್ಲಿ ನಾನು ಕೂತಾಗ ಒಬ್ಬ ವಯಸ್ಸಾದವರು ಸೀನಿಯರ್ ಸಿಟಿಜನ್ ಬಂದು ಕಮಿಷನರ್ ಸರ್ ಅವರೇ ನಿಮ್ಮ ಕಾಲು ಬೀಳ್ತೀನಿ, ನಾನು ಒಂದು 3 ತಿಂಗಳಾಗಿದೆ ನಮಗೆ ಈ ಖಾತಾ ಇಶ್ಯೂ ಮಾಡಿಲ್ಲ ಅಂದಾಗ ಇಮಿಡಿಯೇಟ್ ಕಾಂಬ್ಳೆ ಸರ್ ಅವ್ರಿಗೆ ಕೂಡಿಸಿ ಅವ್ರ ಲಾಗಿನ್ನಲ್ಲಿ ಮೂವ್ ಮಾಡಿ ಇಮಿಡಿಯೇಟ್ ಪ್ರಿಂಟ್ ತರಿಸಿ ಅವ್ರು ಕೊಟ್ಟರು. ನೀವು ಅಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ, ನೀವು ಕೂಡ್ರಿ, ನಾನು ಹೊಸಬ ಇದ್ದೀನಿ, ನಾನು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಬಗೆಹರಿಸಿದ್ರು ಝೋನಲ್ ಕಮಿಷನರ್ ಕಾಂಬ್ಳೆ ಸಾಹೇಬರು. ಅದೇ ಥರ ಕಾರ್ಪೊರೇಷನ್ನಲ್ಲಿ ಇವು ಏಜೆಂಟುಗಳು ಏನಿದ್ದಾರೆ ದಲಾಲರು, ಇವ್ರದ್ದು ಹೊಳಿ ಭಾಳಾಗಿದೆ. ಕಮಿಷನರ್ ಸರ್ ಅವ್ರಿಗೆ ನಾನು ಹೇಳಿದ್ದೀನಿ, ಈ ಏಜೆಂಟ್ ದರ್ಬಾರ ಬಂದ್ ಮಾಡಿರಿ. ಇದರಲ್ಲಿ ಜನ ಮೋಸ ಆಗ್ತಾಯಿದ್ದಾರೆ, ಜನರಿಗೆ ಅನ್ಯಾಯ ಆಗ್ತಾಯಿದೆ. ಇವತ್ತು ನಾವು ನಮ್ಮ ತಾಯಿಯವರು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ. ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮಗೆ ಮಹಾನಗರ ಪಾಲಿಕೆಗೆ ಬರಬೇಕಂದ್ರೆ ನಾಚಿಕೆ ಆಗ್ತದೆ. ಯಾಕಂದರೆ ಜನರಿಗೆ ನಾವು ಏನು ಅಭಿವೃದ್ಧಿ ಕೊಡಬೇಕು, ಜನರಿಗೆ ನಾವು ಏನು ಉತ್ತರ ಕೊಡಬೇಕಂತ ಇವತ್ತು ಕೆಟ್ಟೋಗಿದೆ. ಇಲ್ಲಿದ್ದಂಥ ಅಡ್ಮಿನಿಸ್ಟ್ರೇಷನ್ ಅನ್ನೋದೇ ಕೆಟ್ಟೋಗಿದೆ. ಅದಕ್ಕೆ ದಯಮಾಡಿ ಮುಂದಿನ ದಿನದಾಗ ನಾವು ಮಹಾನಗರ ಪಾಲಿಕೆ ಸದಸ್ಯರಿಗೆ ನಾವು ಮತ್ತೆ ಬರಲ್ಲ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ರಾಜಕೀಯ, ಈ ಮಟ್ಟದ ರಾಜಕೀಯ ಇಲ್ಲಿದ್ದಂಥ MLAಗಳು ಆಗಲಿ ಮಾಡ್ತಾರಂದರೆ ಇದು ಇವ್ರಿಗೆ ನಾಚಿಕೆ ಬರಬೇಕು. ಜನ ಇವತ್ತು ನಮಗೇನು ಆಯ್ಕೆ ಮಾಡಿರ್ತಾರ, ಇವತ್ತು ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಡೋಕೆ ನಮ್ಗೆ ಆಗ್ತಾಯಿಲ್ಲ. ಇವತ್ತು ಡೈಲಿ ಕಸಗಳು ನಾವು ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ, ವೆಹಿಕಲ್ಗಳು ಕಳ್ಸೋಕೆ ಆಗ್ತಾಯಿಲ್ಲ. ಇವೆಲ್ಲ ತೊಂದರೆ ಆಗ್ತಾಯಿದೆ. ಜನ ನಮ್ಗೆ ಓಟ್ ಕೊಟ್ಟ ಮೇಲೆ ಜನ ನಮಗೆ ಪ್ರಶ್ನೆ ಆಗ್ತಾಯಿದ್ದಾರೆ, ನೀವೇನು ಮಾಡ್ತಾಯಿದ್ದೀರಿ ಅಂತ. ನಾವು ಬಂದು ಇಲ್ಲಿ ಕಮಿಷನರ್ ಅವರಿಗೆ, ಇಲ್ಲಿದ್ದಂಥ ಅಧಿಕಾರಿಗಳಿಗೆ ನಾವು ಈ ವಿಷಯ ತಿಳಿಸಿದ್ರೆ ಇದ್ರ ಮೇಲೆ ಯಾವುದೇ ಆ್ಯಕ್ಷನ್ ತೊಗೊಲ್ಲ. ಅದಕ್ಕೆ ಈ ಸರ್ಕಾರ ಆಗಲಿ, ಹಿಂದಿನ ಸರ್ಕಾರ BJP ಸರ್ಕಾರ ಆಗಲಿ, ಸರ್ಕಾರಿಗೆ ಸಂಬಂಧ ಇಲ್ಲ. ಮಹಾನಗರ ಪಾಲಿಕೆಯಲ್ಲಿ 55 ಕಾರ್ಪೊರೇಟರ್ಸು, ಜನಪ್ರತಿನಿಧಿ, ಸಿಟಿಜನ್ದು ಅಭಿವೃದ್ಧಿ ಮಾಡೋಕ್ಕೆ, ಸಿಟಿ ಜನರದು ಡೆವಲಪ್ ಮಾಡೋಕ್ಕೆ ಜನರು ಇವ್ರಿಗೆ ಆಯ್ಕೆ ಮಾಡಿದ್ದು. ಪಾಲಿಕೆದು ಹಗರಣಗಳಿದೆ. ಇವತ್ತು ಸೋಷಿಯಲ್ ಮೀಡಿಯಾ, ನಿಮ್ಮ ಚಾನೆಲ್ ಮುಖಾಂತರ, ನ್ಯೂಸ್ ಮುಖಾಂತರ ಇವತ್ತು ಕಲಬುರಗಿ ಜನತೆಗೆ ಇದು